ಅವೆರಡು ನೆರಳು ತುಂಬಾ ಹೊತ್ತಿನಿಂದ ನಡೆಯುತ್ತಲೇ ಇದ್ದವು. ದಣಿವು ಅಡರಿಕೊಂಡಿದ್ದಿರಬಹುದಾದರೂ ಹೆಜ್ಜೆ ಸೋತಿರಲಿಲ್ಲ. ಅವನು ತನ್ನ 2 ಕೈಗಳನ್ನ ಪ್ಯಾಂಟಿನ ಜೇಬಿನಲ್ಲಿ ಇರಿಸಿಕೊಂಡಿದ್ದ. ಅವಳು ಬಿಗಿಯಾಗಿ ಎದೆ ಮೇಲೆ ಕೈ ಕಟ್ಟಿಕೊಂಡಿದ್ಲು. ಮಾತು ಇಬ್ಬರಲ್ಲೂ ಮುಗಿದಂತಿದ್ವು. ಅವರನ್ನ ಈಗ ಕಾಡ್ತಾ ಇದ್ದಿದ್ದು ಶಿವಮೊಗ್ಗಿಯ ದಟ್ಟ ಚಳಿ ಮತ್ತು ಸಣ್ಣ ಕರಳನ್ನ ಆಗಲೇ ಅರ್ಧ ತಿಂದು ಹಾಕಿದ ಕೆಟ್ಟ ಹಸಿವು. ಇನ್ನೇನು ದೂರ ಇಲ್ಲ. ಶಿವಮೂರ್ತಿ ಸರ್ಕಲ್ ದಾಟಿದ್ರೆ 5 ನಿಮಿಷದ ನಡುಗೆ ಅಲ್ಲಿ ಕಾಣ್ತಾ ಇರೋದೆ ಸರ್ಕಲ್ ಅಂದ ಆ ಹುಡುಗ. ಮಂದ ಹುಡುಗಿ ಮಾತನಾಡಲು ಶುರು ಬಿಟ್ಟರೆ ಚಳಿಗೆ ಹಲ್ಲು ಕಟಕಟಿಸುತ್ತವೋ, ಹಸಿವು ನೆನಪಾಗ್ಬಿಡುತ್ತದೋ, ತಾನು ಯಾವುದಕ್ಕೆ ಹೆದರುತ್ತಾ ಇದ್ದಾಳೋ ಅವಳಿಗೆ ಖಚಿತ ಇರಲಿಲ್ಲ. ಅವಳ ಹೆಸರು ಪ್ರಾರ್ಥನಾ. ನಡಿಗೆ ಅವಳಿಗೆ ಹೊಸದಲ್ಲ. ಮೊದಲು ಚೆನ್ನರಾಯಪಟ್ಟಣದ ತನಕ ನಡೆದು ಬಂದಿದ್ಲು. ತುಂಬಾ ದಣಿವೆ ಅಂತ ಅನಿಸಿತ್ತು. ಆಮೇಲೆ ಅರಸೀಕೆರೆ ತನಕ ನಡೆದದ್ಲು. ಅವನು ಪ್ರತಿ ಹೆಜ್ಜೆಗೂ ಹೆಜ್ಜೆ ಬೆರೆಸಿದ್ದ. ಇನ್ನೇನು ಸ್ವಲ್ಪೇ ದೂರ್. ಅಗೋ ಅಲ್ಲಿ ಕಾಣ್ತಿರೋದೇ ಕಡೂರು. ಅವಡುಗೊಚ್ಚಿ ಸರಸರ ಅಂತ ನಡೆದು ಬಿಟ್ರೆ ಬೀರೂರು. ಸ್ವಲ್ಪ ಕೂರೋಣ ಮರದ ನೆರಳಿಗೆ. ಏದುಸಿರು ಸವಿಲಿ ಬೀಸ್ಗಾಲ್ ಹಾಕಿದರೆ ತರೀಕೆರೆ. ಎಷ್ಟು ಹೊತ್ತಿನ ಮಾತು. ಶಿವಮೊಗ್ಗ ನಮ್ಮ ಗಮ್ಯವಾಗಬೇಕು ಡಿಯರ್. ಆಗ ಮಾತ್ರ ಭದ್ರಾವತಿ ತೀರ ಸಮೀಪದ್ದು ಅಂತ ಅನಿಸಿಬಿಡುತ್ತದೆ. ಹಾಗಂತ ಅವನು ಹುರಿದುಂಬಿಸುತ್ತಲೇ ಇದ್ದ. ಶಿವಮೂರ್ತಿ ಸರ್ಕಲ್ ಕಣ್ಣೆದುರಿಗೆ ಇತ್ತು. ಅವನ ಹೆಸರು ಹಿಮವಂತ್. ಇಷ್ಟೊತ್ತಿಗಾಗಿ ಮನೆಯಲ್ಲಿ ತನ್ನನ್ನು ಹುಡುಕೋದು ವ್ಯರ್ಥ ಅಂತ ಅನಿಸಿ ಸುಮ್ಮನಾಗಿರುತ್ತಾರೆ. ಮಧ್ಯರಾತ್ರಿ ಮುಗಿತಾ ಬಂದಿದೆ. ಅಂಗಳದ ಆಚೆಗಿನ ಕೊಟ್ಟಿಗೆಯಲ್ಲಿ ದನ ಮೆಲ್ಕ್ ಹಾಕೋದಕ್ಕೂ ರಜೆ ಹೇಳಿ ಮಲಗಿರುತ್ತದೆ. ಮನೆಯೊಳಗಿನ ಒಳಮನೆಯ ಕಂಬಕ್ಕೆ ಅಮ್ಮ ಆತು ಕುಳಿತೆ ನಿದ್ರೆ ಹೋಗಿರುತ್ತಾಳೆ. ಅಪ್ಪ ಎಲ್ಲಿದ್ದಾನೆ? ಅಟ್ಟದ ಮೇಲೆ ಅನ್ನ, ಅತ್ತಿಗೆ ಮೇಲೆ ಒಂದು ಕಾಲು ಬಿಸಾಡಿ ಮಲಗಿರುತ್ತಾನೆ. ಪಕ್ಕದ ತೊಟ್ಟಿಲನಲ್ಲಿ ಮಗು ಕೊಸ. ತಾನು ಮನೆ ಬಿಟ್ಟು ಬಂದು ಎಷ್ಟು ದಿನಗಳಾದವು? 5-6 ವಾರ ಕೂಡ ಮರೆತು ಹೋಗಿದೆ. ಹಿಮವಂತ್ ಹೀಗೆ ಹೆಜ್ಜೆ ಬೆರೆಸಿ ಜೊತೆಗೆ ನಡೆದೇ ಇದ್ದಿದ್ರೆ ದಾರಿಯಲ್ಲಿ ಎಲ್ಲೋ ಕುಸಿದು ಮಣ್ಣಾಗಿ ಹೋಗಿರ್ತಾ ಇದ್ದೆ ಅಂತ ಅಂದುಕೊಂಡ್ಲು ಪ್ರಾರ್ಥನಾ. ತರೀಕೆರೆಯ ಬಳಿ ಎಡವಿಕೊಂಡ ಹೆಬ್ಬೆಟ್ಟು ಮತ್ತೆ ಉರಿಯತೊಡಗಿದೆ. ರಕ್ತ ಉರುತ್ತಾ ಇರಬೇಕು. ಬಲವಂತದಿಂದ ಕಾಲು ಎಳೆದಳು ಪ್ರಾರ್ಥನಾ. ಅವನು ಅವಳನ್ನೊಮ್ಮೆ ಅಕ್ಕರೆಯಿಂದ ನೋಡಿ ಜೇಬಿನೊಳಗಡೆ ಕೈ ಬಿಗಿ ಮಾಡ್ಕೊಂಡ. ಚಳಿಗೆ ಮೂಗಿನ ತುದಿ ಮರುಗಟ್ಟುತ್ತಾ ಇತ್ತು. ಯಾರ್ ನೀವು? ಕೇಳಿ ಬಂದ ಗೊಗ್ಗರು ದನಿಗೆ. ಇಬ್ಬರು ಕ್ಷಣಕಾಲ ಬೆಚ್ಚಿದಂತೆ ನಿಂತುಕೊಂಡರು. ಶಿವಮೂರ್ತಿ ಸರ್ಕಲ್ನ ಈಶಾನ್ಯ ಮೂಲೆಯಲ್ಲಿದ್ದ ಕತ್ತಲಿನಿಂದ ಅನಿರೀಕ್ಷಿತವಾಗಿ ಎದ್ದು ಬಂದಿತ್ತು ದನಿ. ಅದರ ಹಿಂದೆಯೇ ಎದ್ದು ಬಂದವನು ನೈಟ್ ಬೀಟಿನ ಪೊಲೀಸ್ ಪೇದೆ. ಮೈತುಂಬ ಕೋಟು ಧರಿಸಿದ್ದ. ಕಾಲಲ್ಲಿ ಹೆಣಬಾರದ ಬೂಟು. ಸರ್ಕಲ್ನಲ್ಲಿ ಉರಿತಾ ಇದ್ದ ಬೀದಿ ದೀಪದ ಬೆಳಕಿನಲ್ಲಿ ಅವನ ಮುಳ್ಳು ಮುಖ ಮತ್ತಷ್ಟು ಗಡುಸಾಗಿ ಕಾಣ್ತಾ ಇತ್ತು. ಯಾರು ನೀವು? ಮತ್ತೆ ಕೇಳಿದ. ಸಾಕಷ್ಟು ಹತ್ತಿರಕ್ಕೆ ಬಂದಿದ್ದ. ಬಲಗೈ ಬೆರಳ ಸಂದಿಯಲ್ಲಿ ಬೀಡಿ ಒಂದು ಕುದ್ದಗೊಂಡು ಉರಿತಾ ಇತ್ತು. ಅವಳಿಗೆ ಅದೇಕೋ ಪಕ್ಕನೆ ಅಪ್ಪ ನೆನಪಾದ. ನಾನು ಹಿಮವಂತ್. ಇವಳ ಹೆಸರು ಪ್ರಾರ್ಥನಾ. ತಣ್ಣಗಿನ ದನಿಯಲ್ಲಿ ಉತ್ತರಿಸಿದ್ದ ಹಿಮವಂತ್. ಎಲ್ಲಿಂದ ಬಂದ್ರಿ? ಪೇದೆ ಕೇಳಿದ. ಚನ್ನರಾಯಪಟ್ಟಣದಿಂದ. ಇಷ್ಟೊತ್ತಿಗೆ ಯಾವ ಬಸ್ಸು? ಟಿಕೆಟ್ ಎಲ್ಲಿ? ಪೇದೆ ಬಾಯಲ್ಲಿ ಪ್ರಶ್ನೆಗಳು ಇನ್ನೂ ಇದ್ದವು. ಬಸ್ಸಿಗೆ ಬರಲಿಲ್ಲ, ನಡ್ಕೊಂಡು ಬಂದಿದ್ದೀವಿ. ಟಿಕೆಟ್ ಎಲ್ಲಿಂದ ತರಲಿ? ಮನೆಗೆ ಹೋಗ್ಬೇಕು. ಹಿಮವಂತನ ಉತ್ತರಗಳು ನಿರರ್ಗಳ. ಮುಳ್ಳು ಮುಖದ ಪೇದೆ ತನ್ನ ಕವಳಿಕೆಗಳಲ್ಲೆಲ್ಲ ಆಶ್ಚರ್ಯ ತುಂಬಿಸಿಕೊಳ್ಳುತ್ತಿದ್ದ. ಚೆನ್ನರಾಯಪಟ್ಟಣದಿಂದ ನಡೆದು ಬರೋದು ಅಂದ್ರೆ ಏನು? ತಲೆಗಿಲೆ ಕೆಟ್ಟಿದ್ಯಾ? ನಂಬೋ ಹಾಗಾದರೂ ಹೇಳ್ಬೇಕು. ಸುಳ್ಳು. ನಡೀರಿ ಸ್ಟೇಷನ್ಗೆ. ಹುಡುಗಿನ ಹಾರಿಸಿಕೊಂಡು ಬಂದಿರೋ ಹಾಗಿದೆ. ಎಲ್ಲಾದರೂ ಮಿಸ್ಸಿಂಗ್ ಕೇಸು ದಾಖಲಾಗಿದೆಯೋ ಏನೋ? ಸಾಹೇಬ ಒಳ್ಳೆಯವನಲ್ಲ. ಎಸ್ಐಗಳು ಅಂದ್ರೆ ಹೇಗಿರ್ತಾರೆ ಗೊತ್ತಲ್ಲ, ಭಯಂಕರ ಸ್ಟ್ರಿಕ್ಟ್. ಇನ್ನೊಂದು ಸಲ ಹೇಳ್ತೀನಿ. ನನ್ನ ಹೆಸರು ಹಿಮವಂತ್. ಇವಳು ಪ್ರಾರ್ಥನಾ. ಇಬ್ಬರಿಗೂ 18 ದಾಟಿದೆ. ಬಂದು ಕರೆದರೆ ಬೆಳಗ್ಗೆ ಎಲ್ಲಿಗೆ ಬೇಕಾದರೂ ಬರ್ತೀವಿ. ಸರ್ಕಲ್ ದಾಟಿದ್ರೆ 5 ನಿಮಿಷದ ದಾರಿ. ಶಾಂತಯ್ಯ ಅಂತ ಇದ್ದಾರಲ್ಲ, ಮಂಡಿ ಮರ್ಚೆಂಟ್, ಅವರ ಮನೆ ಹಿತ್ತಲಲ್ಲಿ ಬಾಡಿಗೆ ಇದ್ದೀನಿ. ಬಸ್ಸಿಗೆ ಬರೋಕೆ ಚಾರ್ಜ್ಗೆ ಇಲ್ಲ ಅನ್ನೋ ಕಾರಣಕ್ಕೆ ನಡೆದು ಬರಲಿಲ್ಲ. ನನ್ನ ಜೇಬಿನಲ್ಲಿ ಒಂದು 120 ರೂಪಾಯಿ ಇದೆ. ಹಿಮವಂತ್ ಮತ್ತೇನೋ ಹೇಳಲಿದ್ದ. ಮತ್ಯಾಕೆ ನಡ್ಕೊಂಡು ಬಂದ್ರಿ? ಗಪ್ಪನೆ ಬಾಯಿ ಹಾಕಿದ ಪೇದೆ. ನಾವು ಜೀವನ ಪರ್ಯಂತ ಒಟ್ಟಿಗೆ ಹೆಜ್ಜೆ ಹಾಕಬೇಕು. ಶಿವಮೊಗ್ಗದ ತನಕನಾದರೂ ಅವಳುಗಚ್ಚಿಕೊಂಡು ನಡೀತೀವೋ ಇಲ್ವೋ ನೋಡೋಣ ಅಂತ. ಇನ್ನು ಬಾಕಿ ಇರೋದು 5 ನಿಮಿಷದ ನಡಿಗೆ. ಅವಳ ಹೆಬ್ಬೆರಳು ಒಡೆದು ಹೋಗಿದೆ. ನನಗೆ ಜ್ವರ. ನೀವೇನೇ ಮಾಡಿದ್ರು ಇವತ್ತು ಮನೆ ತಲುಪಲೇಬೇಕು. ತಡಿಬೇಡಿ ನಮ್ಮನ್ನ. ನನ್ನ ಮನೆ ಅಂಗಳದಲ್ಲಿ ನಿಂತು ನಾಳೆ ಸೂರ್ಯೋದಯ ನೋಡ್ತೀವಿ. ಈಗ ಮಾತ್ರ ಹಿಮವಂತನ ದನಿಯಲ್ಲಿ ಸಣ್ಣದೊಂದು ಉದ್ವೇಗ ಇತ್ತು. ಬೇದೆ ನಿಬ್ಬೆರಗಾದ. ಅವನ ಸರ್ವಿಸ್ನಲ್ಲಿ ಯಾವತ್ತೂ ಇಂತಹ ಮಾತುಗಳನ್ನು ಕೇಳಿರಲಿಲ್ಲ. ಹುಡುಗನ ಮುಖವನ್ನೇ ಬೀದಿ ದೀಪದ ಬೆಳಕಿನಲ್ಲಿ ದಿಟ್ಟಿಸಿದ. ಜ್ವರ ಇದ್ದೀನೋ? ಕಣ್ಣು ಮಾತ್ರ ಜಾಜ್ವಲ್ಯಮಾನವಾಗಿ ಉರಿತಾ ಇದ್ದವು. ಹಿಮವಂತ ಅನ್ನೋ ಹೆಸರೇ ವಿಚಿತ್ರವಾಗಿದೆ. ಮೊದಲೇ ಗೊತ್ತಿದ್ದಿದ್ರೆ 7 ವರ್ಷಗಳ ಹಿಂದೆ ಹುಟ್ಟಿದ ಕೊನೆಯ ಮಗುವಿಗೆ ಈ ಹೆಸರಿಡಬಹುದಾಗಿತ್ತು. ಅಲ್ಲಿ ತನಕ ಅದು ಕಾಯಿಲೆ ಇಲ್ಲ. 13ನೇ ದಿನದಂದು ಸತ್ತು ಹೋಗಿತ್ತು. ಅದಕ್ಕೂ ಜ್ವರವೇ ಅಲ್ಲವೇ ಬಂದದ್ದು. ಪ್ರಾರ್ಥನಾಳ ಕಾಲು ನೋಡಿದ. ಹೆಬ್ಬೆರಳು ಒಡೆದು ನೆತ್ತರು 2ನೇ ಬೆರಳಿಗೂ ಹರಡಿತ್ತು. ಅವನಿಗಿಂತ ಹೆಚ್ಚು ದಣಿತಿದ್ದಾಳೆ. ಪ್ರೇಮಿಗಳು ಇರಬೇಕು. ಯಾರ ಮನೆ ಮಗಳು? ಓಹೋ, ಇದು ಮಧ್ಯರಾತ್ರಿ ಹೀಗೆ ಸಿಗುವ ಕೇಸೆ ಅಲ್ಲ. ತನ್ನ ಮಗಳು ಹೆಚ್ಚು ಕಡಿಮೆ ಇದೆ ವಯಸ್ಸಿನವಳು ಅಲ್ವಾ? ಮಿಸ್ಸಿಂಗ್ ಕೇಸ್ ಕೂಡ ಕೊಟ್ಟಿರಲಿಲ್ಲ ನಾನು. ಅವಳು ಓಡಿಹೋದ ದಿನ ಕೋಣೆಯ ಬಾಗಿಲು ಹಾಕೊಂಡು ಒಬ್ಬನೇ ತುಂಬಾ ಹೊತ್ತು ಅತ್ತಿದ್ದೆ. ಹಿಂತಿರುಗಿ ಬಂದಾಗ ಅವಳು ಹೊಟ್ಟೆ ತುಂಬಾ ಬಸರಿ. ಅಬ್ಬಾಜಾನ್ ಅಂತ ತನ್ನನ್ನು ತಬ್ಬಿಕೊಂಡು ಎದೆಯ ಅಗಲಕ್ಕೂ ಅತ್ತಿದ್ದಳು. ಅವಳ ಮೇಲಿನ ಮುನಿಸೆಲ್ಲ ಮರೆತು. ಬೇಟಿ ಮೇರಿ ಪ್ಯಾರಿ ಬಚ್ಚಿ ಅಂತ ಮೈದಡುವಿ ಸಮಾಧಾನ ಹೇಳಿರಲಿಲ್ಲವೇ? ಈಗ ಹೆರಿಗೆಯಾಗಿದೆ. ಅವನು ಬಂದು ಹೋಗ್ತಾನೆ. ಓಡಿಸಿಕೊಂಡು ಹೋದ್ರೆ ಏನಂತೆ? ಚೆನ್ನಾಗಿ ನೋಡ್ಕೊಳ್ತಾನೆ. ಅದೇನೇ ಇರಲಿ, ಚನ್ನರಾಯಪಟ್ಟಣದಿಂದ ನಡೆಸಿಕೊಂಡು ಬಂದೆ ಅಂತಾನಲ್ಲ. ಇವನಿಗೇನು ಹುಚ್ಚ?
ಪ್ರೀತಿಗೆ ಒಂದು ಶಕ್ತಿ ಇರುತ್ತೆ, ಅದನ್ನ ಪರೀಕ್ಷಿಸಿಕೊಳ್ಳುವುದು ಹುಚ್ಚೇ ಆದ್ರೆ ನಮ್ಮಿಬ್ಬರಿಗೂ ಹುಚ್ಚು ಅಂತಲೇ ತಿಳ್ಕೊಳ್ಳಿ. ವಿಪರೀತ ಚಳಿ, ನಾವು ಮನೆಗೆ ಹೋಗ್ತೀವಿ ಅಂತ ಅಂದು ಬಿಟ್ಟ ಹಿಮವನ್. ಹೋಗ್ ಮಾರಾಯ, ಏನು ಪ್ರೀತಿನೋ ಎಂತ ಶಕ್ತಿನೋ, ಸರಹೊತ್ತಿನಲ್ಲಿ ಹೆಣ್ಣುಮಗುನ ನಡೆಸಿಕೊಂಡು ಕರ್ಕೊಂಡು ಬಂದಿದ್ದೀಯಲ್ಲ, ತಲೆ ಸರಿಯಿಲ್ಲ ನಿನಗೆ. ಪೇದೆ ಒಟಗೊಟ್ಟುವ ದನಿಯಲ್ಲಿ ಸ್ವಾಗತಕ್ಕೆ ಬಿದ್ದ, ಕೈಯಲ್ಲಿದ್ದ ಬೀಡಿ ಅಲ್ಲೇ ಆರಿತು. ಅವರಿಬ್ಬರೂ ಅವನನ್ನು ದಾಟಿಕೊಂಡು ನಡೆದು ಹೋದರು. ಅವನು ಅದೇಕೋ ಒಟಗೊಡುತ್ತಲೇ ಇದ್ದ ಆರಿದ ಬೀಡಿಗೆ ಬೆಂಕಿ ಕೊಟ್ಟ. ಅವನ ಹೆಸರು ರಸೂಲ್ ಜಮಾದಾರ್. ಮುಂದೊಂದು ದಿನ ಅದೇ ಶಿವಮೂರ್ತಿ ಸರ್ಕಲ್ನಿಂದ ಹೊರಟ 3 ಜನರ ಬದುಕು ತಮ್ಮನ್ನು ಯಾರು ಊಹಿಸಲಾಗದ ಗಮ್ಯಗಳಿಗೆ ತಲುಪಿಸಲಿದೆ ಎಂದು, ತಾವು 3 ಜನ ತಮ್ಮದೇ ಆದ ವಿಲಕ್ಷಣ ಪಾತ್ರಗಳನ್ನು ನಿಭಾಯಿಸಲಿದ್ದಾರೆ ಎಂದು ಆ 3 ಪೈಕಿ ಯಾರೊಬ್ಬರಿಗೂ ಆ ಕ್ಷಣಕ್ಕೆ ಅನಿಸಿರಲಿಲ್ಲ. ಆ ರಾತ್ರಿಯ 3ನೆಯ ಜಾವ ಹಾಗೆ ಆರಂಭವಾಗಿತ್ತು. ಅಂತಹ ಕತ್ತಲಿನಲ್ಲೂ ಕಿಸೆಯಿಂದ ಬೀಗದ ಕೈ ತೆಗೆದು ಅದನ್ನ ಬೀಗದ ಕಣ್ಣಿಗೆ ಚುಚ್ಚಿ ಕರಾರುವಕ್ಕಾಗಿ ಬಾಗಿಲು ತೆಗೆದು ಕೋಣೆಯ ಸ್ವಿಚ್ ಹಾಕಿದ ಹಿಮವಂತ್ ಬಾಗಿಲಲ್ಲಿ ನಿಂತುಕೊಂಡೆ ಹೆಬ್ಬೆರಳಿನ ಗಾಯ ನೋಡ್ಕೊಂಡ್ಲು ಪ್ರಾರ್ಥನಾ. ಒಟ್ಟು ನಡೆದದ್ದು ಎಷ್ಟು ಕಿಲೋಮೀಟರ್? ನಮ್ಮ ಪ್ರೇಮಕ್ಕೆ ಶಕ್ತಿ ಇರೋದು ಹೌದಾ? ಸಪ್ತಪದಿಗೆ ಮುಂಚೆ ಹಾಕಿದ ಹೆಜ್ಜೆಗಳೆಷ್ಟು? ಎನಿಸಿದವರು ಯಾರು? ಚನ್ನರಾಯಪಟ್ಟಣದಿಂದ ಶಿವಮೊಗ್ಗೆ ಅಂದ್ರೆ ಸುಮ್ಮನೆ ದೂರವೇ? ಈ ಹೊತ್ತಿಗೆ ಅನ್ನ ಎದ್ದು ಹಾಲು ಕರೆಯಲು ಅನುವಾಗ್ತಾ ಇರ್ತಾನೆ. ಅಮ್ಮ ಕಣ್ಣೀರು ಒರೆಸಿಕೊಂಡಿರುತ್ತಾಳೆ. ಅವರು ಇನ್ನು ಹುಡುಕೋದಿಲ್ಲ. ಪ್ರಾರ್ಥನಾ ಹಾಗೆ ಆಲೋಚಿಸುತ್ತಾ ಬಾಗಿಲಲ್ಲೇ ನಿಂತಿದ್ರೆ ಹಿಮವಂತ್ ಕೋಣೆಯ ಪುಟ್ಟ ಕಿಟಕಿಗಳೆರಡನ್ನೂ ತೆರೆದು ಹೊಸ ಗಾಳಿಗೆ ಜಾಗ ಮಾಡಿಕೊಟ್ಟ. ಮೂಲೆಯಲ್ಲೇ ಪುಟ್ಟ ಬಚ್ಚಲಲ್ಲಿ ಕಾಲು ತೋಯಿಸಿಕೊಂಡ. ಅವಸರವಾಗಿ ಪ್ಯಾಂಟ್ ಬದಲಾಯಿಸಿ ಬಣ್ಣದೊಂದು ಲುಂಗಿ ಹುಟ್ಟಿಕೊಂಡು ಕುಕ್ಕರುಗಾಲಲ್ಲಿ ಕುಳಿತು ಉರಿಯುವ ಸ್ಟವ್ ಹಚ್ಚಿ ಅಲ್ಯೂಮಿನಿಯಂ ತಪ್ಪಲೆಯೊಂದರಲ್ಲಿ ನೀರು ಕಾಯಲು ಇಟ್ಟ. ಅದ್ಯಾಕೋ ಪ್ರಾರ್ಥನಾ ಬಾಗಿಲಲ್ಲೇ ನಿಂತವಳು ಒಂದು ಕ್ಷಣದ ಮಟ್ಟಿಗೆ ಗೊಂದಲಕ್ಕೆ ಬಿದ್ದವಳಂತೆ ನಿಂತಲ್ಲೇ ಹರಿದಾಡಿದ್ಲು. ಬಾ ಒಳಕ್ಕೆ. ಇವತ್ತಿಂದ ಈ ಅಪರಾತ್ರಿಯ ನಿಮಿಷದಿಂದಲೇ ನಾವು ಹೊಸ ಬದುಕು ಕಟ್ಟಿಕೊಳ್ಳಬೇಕು ಪ್ರಾರ್ಥನಾ. ಇದೇ ಪುಟ್ಟ ಕೋಣೆಯಿಂದ ಸ್ಟೋವಿನ ಮೇಲೆ ನೀರಿಟ್ಟು ಎದ್ದು ನಿಂತ ಹಿಮವಂತ್. ಯಾವ ದೇವತೆಗಳು ತಥಾಸ್ತು ಅಂದರು. ಎಡಗಾಲು ಇಟ್ಟುಬಿಟ್ಟೆ ಅನ್ಸುತ್ತೆ. ಓ ಪ್ರಾರ್ಥನಾ. ತೊದಲಿಂಡು ಬಲಗಾಲಿನ ಹೆಬ್ಬೆರಳು ಚುಲ್ ಎನ್ನುತ್ತಿತ್ತು. ಕೋಣೆ ಒಳಕ್ಕೆ ಮೊದಲ ಬಾರಿಗೆ ಬಂದವಳು ಬಲಗಾಲಿಟ್ಟು ಬರಬೇಕಿತ್ತ. ಶಕುನ ಸರಿಯಾಗಲಿಲ್ವಾ? ನಗ್ತಾ ಇದ್ದ ಹಿಮವಂತ್. ಅದು ಬಲಗಾಲಿನ ಜೊತೆಯಲ್ಲೇ ಹುಟ್ಟಿದೆ. ಅಶುಭ ಅನ್ನೋದೇ ಆದರೆ ಫೋಟೋದಲ್ಲಿರೋ ಭಗವಂತನಿಗೆ ಎಡಗಾಲು ಇರಲೇಬಾರದಾಗಿತ್ತು. ತೆಪ್ಪಗೆ ಅಲ್ಲಿರೋ ಕುರ್ಚಿ ಬಿಚ್ಕೊಂಡು ಕೂತ್ಕೋ, ಬಲಗಾಲು ಗಾಯ ಮಾಡಿಕೊಂಡಿದೆ. ಅದಕ್ಕೆ ಮದ್ದು ಮಾಡ್ತೀನಿ. ಕೊಂಚ ರಿಲ್ಯಾಕ್ಸ್ ಆಗು. ಮೊದಲು ಚುರುಚುರು ಉರಿಯುತ್ತೆ, ಆಮೇಲೆ ಹಿತ ಅನ್ಸುತ್ತೆ. ಹೀಗಿಡು ಕಾಲು. ನೀರು ತುಂಬಾ ಬಿಸಿಯಾಗಿ ಏನಿಲ್ಲ. ಉಗುರು ಬೆಚ್ಚಿಗೆ ಅಂತಾರಲ್ಲ, ಉಗುರೇ ಪೆಟ್ಟು ಮಾಡಿಕೊಂಡಿರೋದು. 2 ಹನಿ ಡೆಟಾಲ್ ಬ್ಯಾಂಡೇಜ್ ಸುತ್ತಿದ್ರೆ ಗಾಯ ಒಳಗೆ ಮುದಿ ಬೀಳುತ್ತೆ. 5ನೇ ದಿನ ಬಿಚ್ಚಿ ನೋಡಿದ್ರೆ ಕಿವು. ಆರಾಮಾಗಿ ಕಾಲಿಡು. ಬಕೆಟಲ್ಲಿ ಕಾಲು ಮುಳುಗಿಸಿಕೊಂಡು ಕೂತ್ರೆ ಆ ಹಿತವೇ ಬೇರೆ. ಹೊರಗಡೆ ಪ್ರಾಣ ಹೋಗುವಷ್ಟು ಚಳಿ ಇದೆ ಅಂತ ಅನ್ನತ್ತ. ಎದ್ದು ಹೋಗಿ ಬಾಗಿಲು ಮುಂದು ಮಾಡಿದ. ಕಾಂಪೌಂಡಿನ ಆಚೆಗೆ ನಿಶ್ಚಲವಾಗಿ ಮರದ ಅಡಿಯ ಕತ್ತಲಲ್ಲಿ ಆ ತನಕ ನಿಂತಿದ್ದ ರಸೂಲ್ ಜಮಲ್ದಾರ ಕದಲಿದ್ದು ಕಾಣಿಸ್ತು. ಆಮೇಲೆ ಕದಲಿದ್ದು ಅವನ ಹಳೆಯ ಸೈಕಲ್. ಕಡೆಗೆ ಕೇಳಿಸಿದ್ದು ಅವನದೊಂದು ಸಮಾಧಾನದ ನಿಟ್ಟುಸಿರು. ಹಿಮವಂತ್ ಅವಳ ಪಾದಗಳೆರಡನ್ನೂ ತೋಯಿಸಿದ್ದ. ಹೆಬ್ಬೆರಳು ಡೆಟಾಲ್ ನುಂಗಿ ಸಣ್ಣಗೆ ಕಿರುಚಿಕೊಂಡು ಆಮೇಲೆ ಸುಮ್ಮನಾಗಿತ್ತು. ಬಕೆಟಿನಲ್ಲಿ ಮುಳುಗಿದ ಅವಳ ಪಾದಗಳೆರಡನ್ನೂ ಹಿತವಾಗಿ ತೊಳೆದಿದ್ದ. ಉಗುರು ಬೆಚ್ಚಗಿನ ನೀರಿನಲ್ಲಿ ಅದ್ದಿ ಅವಳ ಕಾಲ್ಬೆರಳ ತುದಿಗಳನ್ನು ತುಂಬಾ ಮೃದುವಾಗಿ ಒತ್ತಿದ್ದ. ಆಮೇಲೆ ಹಿಮ್ಮಡ ಇಡೀ ಪಾದ, ಕಾಲಿನ ಕಂಬ, ಮೀನಖಂಡಕ್ಕೆ ಬರುವ ಹೊತ್ತಿಗೆ ಪ್ರಾರ್ಥನಾ ಸಂಕೋಚದ ಮುದ್ದೆ ಆಗಿಬಿಟ್ಟಿದ್ಲು. ಕುಳಿತ ಕುರ್ಚಿಯಲ್ಲೇ ಹಂದಾಡಿದಳು. ಹಿಮವಂತ್ ಅದನ್ನ ಗಮನಿಸಲೇ ಇಲ್ಲ. ಎಳೆಯ ಮಗುವನ್ನು ಕೂರಿಸಿ ಎಣ್ಣೆ ನೀರು ಹಾಕಿದಂತೆ ನಿರಾಳವಾಗಿದ್ದ, ನಿಷ್ಕಲ್ಮಶವಾಗಿದ್ದ ಪ್ರಾರ್ಥನಾಳಿಗೆ ಯಾವುದನ್ನು ಹೇಳಿಕೊಡಬೇಕಿರಲಿಲ್ಲ. ಹೆಣ್ಣು ಜನ್ಮಕ್ಕೆ ಅದು ಹುಟ್ಟಿನಿಂದಲೇ ಬಂದ ವಿದ್ಯೆ. ಯಾವ ಗಂಡಸು ಯಾವ ಕೈಯಿಂದ ಹೇಗೆ ಮುಟ್ಟುತ್ತಾನೆ ಎಂಬುದು ಅದೊಂದು ಸ್ಪರ್ಶದಿಂದಲೇ ಅರ್ಥಮಾಡಿಕೊಂಡು ಬಿಡುವ ವಿದ್ಯೆ. ಒಬ್ಬ ಪ್ರಾರ್ಥನಾಳಿಗೆ ಅಲ್ಲ, ಜಗತ್ತಿನ ಎಲ್ಲ ಹೆಂಗಸರಿಗೂ ಗೊತ್ತು. ಪ್ರತಿ ಸ್ಪರ್ಶದ ಹಿಂದೆಯೂ ಒಂದು ಭಾವವಿರುತ್ತದೆ. ಹಿಮವಂತ್ ಹೇಳಿದ್ದು ನಿಜ. ಎಡಗಾಲು ಕೂಡ ಬಲಗಾಲಿನ ಜೊತೆಯಲ್ಲೇ ಹುಟ್ಟಿರುತ್ತದೆ. ಯಾವುದೂ ಅಶುಭವಲ್ಲ. ಅವನ ಸ್ಪರ್ಶದ ಹಾಗೆ ಎಲ್ಲವೂ ನಿಷ್ಕಲ್ಮಶ. 5 ನಿಮಿಷ ನಾನು ಧ್ಯಾನ ಮಾಡ್ತೀನಿ, ಅದರ ಅರ್ಥ 5 ನಿಮಿಷ ನಿನಗೆ ಟೈಮ್ ಕೊಡ್ತಿದ್ದೀನಿ ಅಂತ. ಸಂಕೋಚ ಅಂತ ಅನ್ಸಿದ್ರೆ ಲೈಟ್ ಆರಿಸ್ಕೋ, ಬಟ್ಟೆ ಬದಲಾಯಿಸು. ಲೈಟ್ ಆರಿಸೋಕೆ ಮುಂಚೆ ಹ್ಯಾಂಗರ್ನಲ್ಲಿ ನನ್ನ 3 ಅಂಗಿ, 1 ಜುಬ್ಬಗಳ ಪೈಕಿ ನಿನಗೆ ಯಾವುದು ಬೇಕೋ ಅದನ್ನ ಆರಿಸ್ಕೋ. ಇರೋದು ಒಂದೇ ಲುಂಗಿ, ನಾನು ಬೇಕಾದರೆ ಪ್ಯಾಂಟ್ ಹಾಕೊಂಡೇ ಮಲಗ್ತೀನಿ. ನೀನು ಹುಟ್ಕೋಬಹುದು. ಮಲಗಲಿಕ್ಕೆ ಇರೋದು ಒಂದೇ ಚಾಪೆ. ನೀನು ಆ ಕಡೆ ತಿರುಗಿ ಮಲಗಿದ್ರೆ ಅದೇ ಪ್ರೈವೇಸಿ. ನಿದ್ದೆಯಲ್ಲಿ ನಾನು ಹೊರಳಾಡೋದಿಲ್ಲ. ಆಗಿರೋ ದಣಿವಿಗೆ ನಿನಗೆ ನಿದ್ದೆ ಬರೋದು ಕಷ್ಟ ಅಲ್ಲ. ಊಟ ನೆನಪು ಮಾಡ್ಕೋಬೇಡ. ಕರಳಿಗೆ ಅನ್ನಬೇಕು ಅನ್ಸುತ್ತೆ. ಬೆಳಗ್ಗೆ ಆದ ಕೂಡಲೇ ಹೋಟೆಲ್ನಿಂದ ಇಡ್ಲಿ ತರ್ತೀನಿ. ಗುಡ್ ನೈಟ್ ಅಂತ ಅಂದವನೇ ಕೋಣೆಯ ಮಧ್ಯದಲ್ಲಿ ಪದ್ಮಾಸನ ಹಾಕಿಕೊಂಡು ಕುಳಿತು. ಕಣ್ಣು ಮುಚ್ಚಿದ ಲುಂಗಿ ನೀನೇ ಉತ್ಕೋ, ನಾನು ಪೆಟ್ಟಿಕೋಟಿನ ಮೇಲೆ ಜುಬ್ಬ ಹಾಕೋತೀನಿ. ಹೆಂಗಸರು ಸಂಕೋಚ ಮಾಡಿಕೊಂಡು ಲೈಟ್ ಆರಿಸೋದಿಲ್ಲ. ಹೆದರಿಕೊಂಡು ದೀಪ ತೆಗಿತಾರೆ. ನನಗೆ ನಿನ್ನ ಬಗ್ಗೆ ಹೆದರಿಕೆಗಳಿಲ್ಲ, ನನ್ನ ಬಗ್ಗೆ ನಂಬಿಕೆ ಇದೆ. ಗುಡ್ ನೈಟ್ ಅಂತ ಅಂದವಳೆ. ಕುರ್ಚಿಯಿಂದ ಮೇಲೆ ಕಾಲು ತೋಯಿಸಿದ ನೀರು ಬಚ್ಚಲಿಗೆ ಹರಿಯಿತು. ಅವನು ಬೆನ್ನು ನಿಡಿದಾಗಿಸಿಕೊಂಡು ನೆಲದ ಒಳಗಿನಿಂದ ಉದ್ಭವವಾದನೇನೋ ಎಂಬಂತೆ ಸ್ಥಿರವಾಗಿ ಕುಳಿತು ಮುಚ್ಚಿದ ಕಣ್ಣುಗಳ ಹಿಂದೆ ಧ್ಯಾನ ದೀಪ ಬೆಳಗಿಸಿಕೊಳ್ಳುತ್ತಿದ್ದರೆ
ಪ್ರಾರ್ಥನಾ ಆ ಬೆಳಕಿನಲ್ಲೇ ಸಂಕೋಚವಿಲ್ಲದೆ ಬಟ್ಟೆ ಬದಲಾಯಿಸಿದಳು. ಬಿಳಿ ಪೆಟ್ಟಿಕೋಟಿನ ಮೇಲೆ ಕಡು ಹಸಿರು ಬಣ್ಣದ ಹೊರಟು ಕದ್ದರು ಜುಬ್ಬ, ತೋಳುಗಳು ತೀರ ಉದ್ದ ಅನಿಸಿದಾಗ ಮೊಳಕೈ ಕಡೆಗೆ ಮಡಚಿಕೊಂಡಳು. ಹೆಬ್ಬೆರಳು ಉರಿ ಕಡಿಮೆಯಾಗಿತ್ತು, ಪಾದಗಳು ಮೃದುವಾಗಿದ್ವು. 5 ನಿಮಿಷದಲ್ಲಿ ಎಂಥ ಕಂಫರ್ಟ್ ಕೊಟ್ಟು ಬಿಟ್ಟ ಹಿಮವಂತ್. ಹಾಸಿದ ಚಾಪೆಯ ಮೇಲೆ ಸ್ವಲ್ಪ ಹೊತ್ತು ಸುಮ್ನೆ ಕೂತಿದ್ಲು. ಕಣ್ಣಲ್ಲಿ ನಿದ್ದೆ ಸುರಿತಾ ಇತ್ತು. ಅವಳ ಸೌಂದರ್ಯಕ್ಕೆ ಆ ಅರ್ಧ ರಾತ್ರಿ ಕೂಡ ಬೆರಗಾದಂತಿತ್ತು. ಹಚ್ಚಿಟ್ಟ ದೀಪಕ್ಕೆ ಹಾಲು ಬೆರೆಸಿದಂತಹ ಬನ್ನತ ನಗಿರುವ ಶ್ರದ್ಧೆಯನ್ನೆಲ್ಲ ಬಳಸಿ ಅವಳ ರೂಪು ತಿದ್ದಿರಬೇಕು. ಭಗವಂತ. ಪ್ರಾರ್ಥನಾಳ ಕಣ್ಣುಗಳಲ್ಲಿ ಇದ್ದಿದ್ದು ಸಾತ್ವಿಕ ಚೆಲುವು. ನಕ್ಕರೆ ಅದೆಂತದ್ದು ಸೌಮ್ಯ ಕಳೆ. ಒಂದು ಕೆನ್ನೆ ಮೇಲೆ ಮಾತ್ರ ಗುಳಿ ನೆಗ್ಗುತ್ತದೆ. ಮುಂದಲೆಯಲ್ಲಿ ಸುಳಿದಿರುಗಿದ ಮಿನ್ನಾಗರಗಳಂತಹ ದಟ್ಟ ಗುಂಗುರು ಕೂದಲು. ಅವಳ ಹುಬ್ಬುಗಳಲ್ಲಿ ಒಂದು ಕಾನ್ಫಿಡೆನ್ಸ್ ಸರಿದಾಡುತ್ತಾ ಇರುತ್ತೆ. ಕೆಳತುಗೆ ಮೆತ್ತಿಕೊಂಡಂತಿರುವ ಪುಟ್ಟ ಮಚ್ಚೆಯಲ್ಲಿ ಅದೆಂತದ್ದೋ ಅಮಾಯಕತೆ. ಹಿಮವಂತ್ ಇಷ್ಟಪಟ್ಟಿದ್ದೇ ಅದನ್ನ. ಪಕ್ವಗೊಂಡ ವ್ಯಕ್ತಿತ್ವದ ಹುಡುಗಿಯರಲ್ಲಿ ಈ ಅಮಾಯಕತೆ ಸತ್ತು ಹೋಗಿರುತ್ತೆ. ಬುದ್ಧಿ ಬೆಳೆಯದ ಸುಂದರಿಯರ ಮುಖದಲ್ಲಿ ತೇಲುವುದು ಅಮಾಯಕತೆ ಅಲ್ಲ, ದಡ್ಡತನ. ಕಾನ್ಫಿಡೆನ್ಸ್ ಮತ್ತು ಅಮಾಯಕತೆಗಳೆರಡು ಬೆರತ ಮುಖದಲ್ಲಿ ಮಾತ್ರ ಚೆಲುವು ನೆಲೆಸುತ್ತದೆ. ಹಾಗಂತ ಅವನೇ ಹೇಳಿದ್ದ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗಲೇ ಅವಳಿಗೆ ನಿದ್ರೆ ಸುಮ್ಮನಿತ್ತು. ಶಿವಮೊಗ್ಗೆ. ಹಾಗೆ ಚನ್ನರಾಯಪಟ್ಟಣದಿಂದ ಹೊರಟು ಅಪರಾತ್ರಿಯಲ್ಲಿ 2 ಅಸ್ಪಷ್ಟ ನೆರಳುಗಳು ನಡೆದು ಬಂದು ಶಿವಮೂರ್ತಿ ಸರ್ಕಲ್ನ ಸಮೀಪದ ಮಂಡಿ ಮರ್ಚೆಂಟ್ ಶಾಂತಯ್ಯನವರ ಮನೆಯ ಹಿತ್ತಲಲ್ಲಿದ್ದ ಪುಟ್ಟ ಕೋಣೆಯೊಳಕ್ಕೆ ದಾಖಲಾದದ್ದನ್ನ ಯಾರೂ ಆಸ್ತೆಯಿಂದ ಗಮನಿಸಿರಲಿಲ್ಲ. ಒಬ್ಬ ರಸೂಲ್ ಜಮಾದಾರನ ಹೊರತಾಗಿ ಅವನು ಸದ್ದು ಮಾಡದೆ ನಡೆದು ಬಂದು ಕಾಂಪೌಂಡಿನ ಆಚೆಗೆ ನಿಂತು ಅವರಿಬ್ಬರು ಕೋಣೆ ತಲುಪಿದದ್ದನ್ನ ಖಾತರಿ ಮಾಡಿಕೊಂಡೇ ಹಿಂತಿರುಗಿದ್ದ. ಆ ನೆರಳುಗಳಿಗೆ ಇಡೀ ಜಗತ್ತಿನಲ್ಲಿ ಮತ್ತೊಂದು ಆಸರೆ ಇರಲಿಲ್ಲ. ಒಂದು ನೆರಳು ನಿಸ್ಸಹಾಯಕತೆಯಿಂದ ಕೈಚಾಚಿತ್ತು, ಇನ್ನೊಂದು ನೆರಳು ಸಮ್ಮತಿಯಿಂದ ಕೈ ಹಿಡಿದಿತ್ತು. ನಿಜಕ್ಕೂ ನನಗೊಂದು ಬದುಕು ಕೊಡ್ತೀಯಾ ಹಿಮವಂತ್? ಮೊದಲ ಭೇಟಿಯ ನಂತರದ ದಿನಗಳಲ್ಲಿ ಹಾಗಂತ ಕೇಳಿದ್ಲು ಪ್ರಾರ್ಥನಾ. ಗೊತ್ತಿಲ್ಲ, ಆದರೆ ಬದುಕು ನನಗೆ ಕೊಟ್ಟಿದ್ದನ್ನೆಲ್ಲ ನಿರ್ವಂಚನೆಯಿಂದ ನಿನಗೆ ಕೊಟ್ಟು ಬಿಡಬಲ್ಲೆ. ಅದಕ್ಕೆ ಬದಲಾಗಿ ನೀನು ನನಗೆ ಏನು ಕೊಡ್ತೀಯಾ ಅಂತ ನಾನು ಕೇಳೋದಿಲ್ಲ. ಯಾಕಂದ್ರೆ ಬದುಕು ಲೇವಾದೇವಿ ಅಲ್ವಲ್ಲ. ಒಬ್ಬರು ಕೊಡುವಂತದ್ದು ಅಲ್ಲ, ಇನ್ನೊಬ್ಬರು ಇಸ್ಕೊಳ್ಳುವಂತದ್ದು ಅಲ್ಲ, ಅದು ಕಟ್ಟಿಕೊಳ್ಳುವಂತದ್ದು. ನಿನ್ನ ಮನೆಯಿಂದ ಎದ್ದು ಬಾ, ಒಂದು ನರಕ ಅಲ್ಲಿಗೆ ಮುಗಿಲಿ. ಚನ್ನರಾಯಪಟ್ಟಣದ ಬಸ್ ಸ್ಟ್ಯಾಂಡ್ನಲ್ಲಿ ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಶಿವಮೊಗ್ಗ ತಲುಪಲು 1000 ಬಸ್ಗಳು ಇರಬಹುದು, 10 ಅಡ್ಡ ರಸ್ತೆಗಳು ಇರಬಹುದು. ಆದರೆ ನೆನಪಿರಲಿ, ನಾವು ನಡೆದೇ ಹೋಗಬೇಕು, ರಾಜ ಬೀದಿಯಲ್ಲೇ ನಡೆಯಬೇಕು. ಚನ್ನರಾಯಪಟ್ಟಣದಿಂದ ಶಿವಮೊಗ್ಗ ತಲುಪುವ ತನಕ ಯಾವ ಕನಸು ಬೇಕಾದರೂ ಕಾನು ಪ್ರಾರ್ಥನಾ. ಶಿವಮೊಗ್ಗೆಯ ನನ್ನ ಮನೆಯ ಹೊಸ್ತಿಲೊಳಗೆ ಕಾಲಿಟ್ಟ ಕ್ಷಣದಿಂದ ಕನಸು ಮುಗಿಯುತ್ತದೆ, ಬದುಕು ಆರಂಭವಾಗುತ್ತದೆ. ನನ್ನ ಕೋಣೆ, ಅದು ಇನ್ನು ಮೇಲೆ ನಿನ್ನದು. ನನ್ನ ಬದುಕಿಗೆ ಬಂದಿರು, ಅದು ಇನ್ನು ಮೇಲೆ ನಮ್ಮಿಬ್ಬರದು. ಇಷ್ಟಕ್ಕೂ ನಿನಗೆ ನಾನು ಏನಾಗಬೇಕು ಪ್ರಾರ್ಥನಾ? ನನಗೆ ಗೊತ್ತಿಲ್ಲ. ಬಹುಶಃ ನಿನಗೂ ಗೊತ್ತಿರಲಾರದು. ಈಗಲೇ ಅದಕ್ಕೊಂದು ಹೆಸರು ಅಂತ ಇಡೋದು ಬೇಡ. ನಾನು ಗಂಡಸು, ನನ್ನ ಹೆಸರು ಹಿಮವಂತ್. ನೀನು ಹೆಂಗಸು, ನಿನ್ನ ಹೆಸರು ಪ್ರಾರ್ಥನಾ. ಅಷ್ಟು ವಿವರಣೆ ಸಾಕು. ಈಗ ಹೇಳು, ನನ್ನನ್ನ ನಂಬಿಕೊಂಡು ಸಾವಿನ ಕೊನೆಯ ಕಿಲೋಮೀಟರ್ನ ತನಕ ನಡಿತೀಯ? ಅವತ್ತು ಹಿಮವಂತ್ ತೆಂಗಿನ ಮರವೊಂದರ ಬಡ್ಡೆಗೆ ಆತು ನಿಂತು ಕೇಳಿದ್ದ. ಪ್ರಾರ್ಥನಾಳ ಕಣ್ಣುಗಳಲ್ಲಿ ಇಬ್ಬನಿ ಇತ್ತು. ತನ್ನ ಮನೆ ಎಂಬ ಪುಟ್ಟ ನರಕದಿಂದ ಹೊರಬೀಳಲು ಅವಳು ತೆಗೆದುಕೊಂಡಿದ್ದು 16 ದಿನ. 17ನೇ ದಿನ ಸಂಜೆ ಅವಳು ಚೆನ್ನರಾಯಪಟ್ಟಣದ ಬಸ್ ಸ್ಟ್ಯಾಂಡ್ನಲ್ಲಿ ಇದ್ಲು. ಕೈಯಲ್ಲಿ ಒಂದು ಹರಕು ಚೀಲವೂ ಇರಲಿಲ್ಲ. ಕಣ್ಣುಗಳಲ್ಲಿ ಮಾತ್ರ ತುಂಬಾ ಕನಸಿತ್ತು. ನಿನಗೆ ಏನಾಗಬೇಕು ಅಂತ ಆಸೆಯಿದೆ ಪ್ರಾರ್ಥನಾ? ಅರಸಿಕೆರೆ ಸಮೀಪದ ಹಳ್ಳಿಯೊಂದರ ಗುಡಿಯ ಪೌಳಿಯಲ್ಲಿ ಕಲ್ಲು ಕಂಬಕ್ಕೆ ಬೆನ್ನು ಅದುಮಿ ಕುಳಿತಿದ್ದ ಹಿಮವಂತ್ ಅವಳನ್ನು ದಿಟ್ಟಿಸಿ ನೋಡಿ ಕೇಳಿದ್ದ. ಅವಳು ಉತ್ತರಕ್ಕಾಗಿ ತಡಕಾಡಲೇ ಇಲ್ಲ. ಸಾಗವಾಗಿ ಅವನ ಕಡೆಗೆ ತಿರುಗಿ ನೋಡಿ ಹೇಳಿದ್ಲು, ನಾನು ಡಾಕ್ಟರ್ ಆಗಬೇಕು ಹಿಮವಂತ್. ಲಕ್ಷಾಂತರ ಮಕ್ಕಳಿಗೆ ಅಮ್ಮನಾಗಬಲ್ಲಂತಹ ಮಕ್ಕಳ ಡಾಕ್ಟರ್ ಆಗ್ತೀನ ಹಿಮವಂತ್. ಅವನು ದೇವಸ್ಥಾನದ ಎದುರಿಗಿನ ಪುಷ್ಕರಣೆಯತ್ತ ನೋಡಿದ. ಸಂಜೆ ಬಿಸಿಲಿಗೆ ನೀರು ತಳತಳಿಸುತ್ತಾ ಇತ್ತು. ಎಣಿಸುವ ಜರೂರತೇ ಇಲ್ಲ. ಜೇಬಿನಲ್ಲಿ ಇರುವುದು ಒಂದು 180 ರೂಪಾಯಿ. ಪ್ರಾರ್ಥನಾ ಡಾಕ್ಟರ್ ಆಗ್ತಾಳ? ದೇಗುಲದ ಒಳಗಿನ ದೇವರ ಬಲಭುಜದ ಮೇಲಿನಿಂದ ಒಂದು ಸಂಪಿಗೆ ಹೂವು ನಿಧಾನವಾಗಿ ಜಾರುತ್ತಾ ತನ್ನೊಳಗೆ ಉದ್ಗರಿಸಿಕೊಂಡಿತ್ತು. ತಥಾಸ್ತು, ಅವಳು ಡಾಕ್ಟರ್ ಆಗ್ತಾಳೆ, ಮಕ್ಕಳ ಡಾಕ್ಟರ್ ಹಾಗಂತ ಹಿಮವಂತ ನಿರ್ಧರಿಸಿದ್ದ. ಪ್ರಾರ್ಥನಾ. ಹಿಮವಂತ್ ನಿರ್ಧರಿಸಿದ್ದ ಹಾಗೆ ಡಾಕ್ಟರ್ ಆಗ್ತಾಳ.